ನೋಡಿ ಈ ಥರ ಚೇಂಜ್ ಆಗಿದೆ ನೋಡಿ ಕಲರ್. ಕರೆಕ್ಟ್. ಸೊ ನಾನು MSMEಯಲ್ಲಿ ಸುಮಾರು ವಿಮೆನ್ ಎಂಟರ್ಪ್ರಿನರ್ ಟ್ರೈನಿಂಗ್ ಸೆಂಟರ್, ಅದರಲ್ಲಿ ಬ್ಯೂಟಿಷಿಯನ್ ಕೋರ್ಸು ಮತ್ತು ಕುಕಿಂಗ್ದು ಅದೆಲ್ಲ ಸುಮಾರು ದರ್ಶಿನಿ ಹೋಟೆಲ್ ಮಾಡೋದು ಹೇಗೆ ಅದೆಲ್ಲ ತೋರಿಸಿದ್ದೀನಿ. ಇಷ್ಟಿರ್ಬೇಕಾ? ಇಷ್ಟಿಟ್ಟು ಹಿಂಗೆ ಡ್ರಾಪ್ ಆಗ್ತದೆ. ಟೈಟ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ 2 years 3 years ಆದ್ರೂ ಏನೂ ಹಾಳಾಗಲ್ಲ. ಇಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೋಡಿ ಕಮಲ ಕಮಲ ಮಸಾಲ ಎಲ್ಲ ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ರು, ಅದನ್ನ ಸೇರಿಸಿ ಮಾಡಿದ್ರು. ಅಬ್ಬಬ್ಬಬ್ಬ ಅದ್ಭುತವಾದ ಒಂದು ಸಬ್ಬಕ್ಕಿ ಸಂಡಿಗೆ ಇದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಇನ್ನೊಂದು ಎಪಿಸೋಡು ನಾವು ಹೇಳ್ದಂಗೆ ನಿಮ್ಮ ಮುಂದೆ ನಾವು ಹಾಜರಾಗ್ಬಿಟ್ಟಿದ್ದೀವಿ. ಇವತ್ತು ಭಾಳ ವಿಶೇಷವಾದ ವ್ಯಕ್ತಿಯೊಟ್ಟಿಗೆ ನಮ್ಮ ಅಡುಗೆಯ ಕೈ ರುಚಿ. ಇವತ್ತು ಶಾಂತಿ ಗಣೇಶ್ ಅಂತ ಬರ್ತಾ ಇದ್ದಾರೆ. ಯಾಕೆ ಅಂದರೆ KMF ನಂದಿನಿ ಗೊತ್ತಲ್ಲ, KMF ಕಂಪ್ನಿಯಲ್ಲಿ, ಸರ್ಕಾರದ ಕಂಪ್ನಿಯಲ್ಲಿ ಅವರ ಕೈ ರುಚಿಯ ಕೆಲವು ರೆಸಿಪಿಗಳನ್ನ KMF ಕಂಪ್ನಿ ಬಳಸ್ಕೊಂಡಿತ್ತಂತೆ. ನಾವು ನಮ್ಮ ವೀಕ್ಷಕರಿಗೆ ಅವರ ಕೈ ರುಚಿಯ ಕೆಲವು ರೆಸಿಪಿಗಳನ್ನ ಯಾಕೆ ತೋರಿಸ್ಬಾರ್ದು? ನಾವು ಕರೆದಿದ್ದೀವಿ, ಬರ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡ್ಬಿಟ್ಟು ಯಾವ ರೀತಿ KMF ಸಂಸ್ಥೆಯವರು ಇವರ ರೆಸಿಪಿಗಳನ್ನ ಬಳಸ್ಕೊಂಡ್ರು ಅವರೊಟ್ಟಿಗೆ ಮಾತಾಡ್ಬಿಟ್ಟು ತಿಳ್ಕೊಂಬಿಡೋಣ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ನಮ್ಮೊಟ್ಟಿಗೆ ಶಾಂತಿ ಗಣೇಶ್. ನಮಸ್ಕಾರ. ನಮಸ್ಕಾರ. ಇವ್ರ ಬಗ್ಗೆ ನಿಮ್ಗೆ ಆಗಲೇ ಸಣ್ಣ ಮಾಹಿತಿ ಕೊಟ್ಟಿದ್ದೆ, ಅದ್ರ ಬಗ್ಗೆ ಇನ್ನೂ ವಿವರಣೆ ತೊಗೊಂಬಿಡೋಣ. ಆಗಲೇ KMF ಅಲ್ಲಿ ಸ್ವಲ್ಪ ಇವರ ಸೇವೆಯನ್ನು ತೊಗೊಂಡಿದ್ರಂಥವ್ರು. ಯಾವ ರೆಸಿಪಿಗಳು, ಅದು ಯಾವ ಸೇವೆ, ಇವ್ರನ್ನೇ ಕೇಳ್ಬಿಡೋಣ. ಅಮ್ಮ, ನಾನು ಹೇಳಿದ್ದೆ KMF ಅಲ್ಲಿ 95 ಅಲ್ಲಿ ನಂದಿನಿ ಪನೀರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಹೌದು. ಅವಾಗ ಪನೀರ್ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಜನಕ್ಕೆ. ಸೊ ನಮ್ಮ ಮುಖಾಂತರ ಒಂದು 5-6 ರೆಸಿಪಿಗಳು ಮಾಡಿ ಲೇಡೀಸ್ ಕ್ಲಬ್ಸ್ ಆಲ್ ಓವರ್ ಬೆಂಗಳೂರಲ್ಲಿ ಇರೋದು, ನಾವು ಹೋಗಿ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋದು ಪನೀರ್ ಬಗ್ಗೆ. ಡೆಮಾನ್ಸ್ಟ್ರೇಟ್ ಅಂದ್ರೆ ಪನೀರ್ ಬಗ್ಗೆ ಡಿಶಸ್, ಪನೀರ್ ಬಟರ್ ಮಸಾಲ ಪ್ರಾಡಕ್ಟ್ ಬಂದಿತ್ತು. ಪನೀರ್ ಮಾತ್ರ ಅವ್ರದ್ದು, KMF ಅವ್ರದ್ದು, ರೆಸಿಪಿ ನಮ್ದು. ಸೊ ನಾವು ರೆಸಿಪೀಸ್ ತಯಾರು ಮಾಡಿ ಅಲ್ಲಿ 40-50 ಲೇಡೀಸ್ ಬಂದಿರ್ತಾರೆ ಒಂದೊಂದು ಲೇಡೀಸ್ ಕ್ಲಬ್ ಅಲ್ಲಿ, ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು. ಕಂಪನಿ ಕಡೆಯಿಂದ ನಮ್ಗೆ ರಿಸೋರ್ಸ್ ಪರ್ಸನ್ ಆಗಿ ಸೆಲೆಕ್ಟ್ ಮಾಡಿದ್ರು. ನೋಡಿ ಅಂಥವ್ರು ನಮ್ಮ ಚಾನಲ್ ಇವತ್ತು ನಮ್ಮ ಭಾಗ್ಯ. ನೀವು ಬಂದು ನಮಗೆ ರೆಸಿಪಿ ತೋರಿಸ್ತಾ ಇದ್ದೀರಾ. ಸೊ ನನ್ನ ಖುಷಿ ಇವತ್ತು ಸಾರ್ ಜೊತೆ ಮಿಂಗಳಾಗಿ ಇದನ್ನ ಮಾಡೋದು ಮೊದಲನೇ ಪ್ರೋಗ್ರಾಮ್. ಬಹಳ ಖುಷಿಯಾಗಿದ್ದೀನಿ. ಯಾವ ರೆಸಿಪಿ ತೋರಿಸ್ಬಿಡೋಣ? ಸೊ ಇವಾಗ ಬಿಸಿಲು ಕಾಲ ಆಲ್ರೆಡಿ ಹೋಗ್ತಾ ಇದೆ, ಇದ್ರಲ್ಲಿ ನಾವು ಲೇಟೇ ಆದ್ರೂ ಸಂಡಿಗೆ, ಸ್ವಲ್ಪ ಹಪ್ಪಳಗಳು ಅದನ್ನೆಲ್ಲ ಮಾಡಿ ಬೇಕಾಗಿರೋರು ಅವ್ರ ಮನೆಯಲ್ಲೇ ಈ ತರ ಜಾಸ್ತಿ ಪ್ಯಾಕೆಟ್ ಮಾಡಿ ಮಾರಾಟನೂ ಮಾಡಬಹುದು. ಅದರ ತಕ್ಕಂತ ಮಾಹಿತಿಗಳು ನಾನು ಕೊಡ್ತೀನಿ. ಸಂಡಿಗೆ ಮಾಡೋದು ಕೂಲಂಕುಷವಾಗಿ ಮೊದಲಿಂದ ಎಂಡ್ವರೆಗೆ. ಇವತ್ತು ಮೊದಲನೇದಾಗಿ ಸಬ್ಬಕ್ಕಿ ಸಂಡಿಗೆ ಹೆಂಗ್ ಮಾಡೋದು ಅಂತ. ಇದು ಒಂದು ನಿಮ್ಮ ಶೈಲಿನ? ಹೌದು, ಅಯ್ಯರ್ ಶೈಲಿ. ನಮ್ ಶೈಲಿ ಇದು. ನೀವು ಹೇಳೋದು ಮರ್ತ್ಬಿಟ್ಟೆ, ಇವ್ರು ಅಯ್ಯರು. ಹೌದು, ಫುಲ್ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಶೈಲಿಯಲ್ಲಿ ನೋಡ್ಬಿಡೋಣ. ತಮಿಳ್ ಅಯ್ಯರ್. ಹೌದು ಹೌದು. ಸೊ ನನಗೆ ತುಂಬಾ ಆಸೆ ಇತ್ತು ಸಾರ್ ಜೊತೆ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ. ಸೊ ಈಗ ಬಿಸಿಲಿರೋದ್ರಿಂದ ಸೆಲೆಕ್ಟ್ ಮಾಡಿದ್ರು, ಓಕೆ ಮಾಡೋಣ. ಮುಂದಕ್ಕೆ ಇನ್ನೂ ಹಲವಾರು ವೆಜಿಟೇರಿಯನ್ ರೆಸಿಪೀಸ್ ಅವಕಾಶ ಸಿಕ್ಕಿದ್ರೆ ಮಾಡಿ ತೋರಿಸೋಣ. ಸೊ ನಾವು ಇದು ಚಿಕ್ಕದಿಂದ ಇದರೆಲ್ಲ ಮಾಡಬೇಕು, ಕಲಿಬೇಕು ಅನ್ನೋದು ಆಸೆ ಇತ್ತು. ನಮ್ಮ ಸೋದರಿ ಅತ್ತೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಏನೇನು ಕಲ್ತಿದ್ದೀನೋ ಅವರಿಂದನೇ ಜಾಸ್ತಿ ಕಲ್ತಿರೋದು. ಸೊ ಇವತ್ತು ನಾನು ಅಂದ್ಕೊಂಡೆ ಫಸ್ಟು ಸಬ್ಬಕ್ಕಿದು, ಅದು ಭಾಳ ಸುಲಭ, ಯಾರು ಬೇಕಾದರೂ ಮಾಡ್ಬೋದು. ಸೊ ಅಳತೆ ಪ್ರಮಾಣ ಎಲ್ಲ ಹೇಗೆ ಮಾಡಬೇಕು, ಹೇಗೆ ಬರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ 1 ಪಾವು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದು 1 ಪಾವ್ ಇದೆ. 1 ಪಾವ್ ಸಬ್ಬಕ್ಕಿ ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ಗ್ರಾಮ್ 250 ಗ್ರಾಮ್ಸ್. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ನಿಂಬೆಹಣ್ಣು, ಮತ್ತು 4 ಹಸಿಮೆಣಸಿನ್ಕಾಯಿ, ದೆನ್ ಹಿಂಗು ಸ್ವಲ್ಪ. ನಿಂಬೆಹಣ್ಣು ರಸ ತೆಗೆದು ಸೆಪ್ರೇಟ್ ಆಗಿ ಇಟ್ಕೋಬೇಕು. ಸೊ ಈಗ ಸಬ್ಬಕ್ಕಿ ಅಳತೆ ಮಾಡಿ ತಗೊಂಡ ಮೇಲೆ ಸೊ ಇಡೀ ರಾತ್ರಿ ನೆನೆ ಇಡಬೇಕು. ನೆನೆ ಇಡುವಾಗ ಫಸ್ಟ್ ಒಂದ್ಸತಿ ತೊಳೆದ್ಬಿಟ್ಟು ಆಮೇಲೆ 2 ಪಾವಷ್ಟು ನೀರು ಹಾಕಿ ರಾತ್ರಿ ಇಡೀ ನೆನೆ ಹಾಕ್ಬಿಡ್ಬೇಕು. ಎಷ್ಟು ಸಲ ತೊಳಿಬೇಕು? ಒಂದ್ಸತಿ ತೊಳಿಬೇಕು. ಸಬ್ಬಕ್ಕಿ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂದರೆ ಅಂಗಡಿಯಿಂದ ತಂದ ಮೇಲೆ ಕೈಯಲ್ಲಿ ಹಿಂಗೆ ಮಾಡಿ ನೋಡಬೇಕು, ಅದು ಯಾವುದು ಪುಡಿ ಆಗಬಾರ್ದು. ಆಗಿದ್ರೆ ಅದು ಈ ಸಂಡಿಗೆ ಮಾಡಕ್ ಬರಲ್ಲ. ಸೊ ಈ ರೀತಿ ಮಾಡಿಕೊಂಡು ಓವರ್ ನೈಟ್ ಇಡಬೇಕು. ಹೌದು. ಇದಕ್ಕೆ ಇವಾಗ 2 ಪಾವಷ್ಟು ನೀರು ಹಾಕಬೇಕು.
ಸೊ ಇವಾಗ ಇದನ್ನ ಮುಚ್ಚಿ ಇಟ್ಬಿಡ್ಬೇಕು. ಇದು ಎಷ್ಟು ಅವರ್ಸ್ ಇದನ್ನ ಈ ರೀತಿ ಇಡಬೇಕು? 5 to 6 hours ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾದ್ರೆ ಈಗ 5 to 6 hours ಇಟ್ಟಿರೋದು ಆಗ್ಲೇ ನೀವು ಇಟ್ಕೊಂಡಿದ್ದೀರಾ? ತೋರ್ಸೋಣ. ಓಕೆ. ಇವಾಗ 6 hour ನೆನೆ ಹಾಕಿದ್ಮೇಲೆ ಈ ಸಬ್ಬಕ್ಕಿ ಈ ತರ ನೆಂದಿರುತ್ತೆ. ಓಕೆ. ಸೊ ಇವಾಗ ನಾವು ಫಸ್ಟ್ 2 ಹಾಕಿದ್ದೀವಿ. ಇವಾಗ ಇನ್ನು 3 ಅಳತೆ ನೀರು ಇಟ್ಬಿಟ್ಟು ಕುದಿಯಕ್ಕೆ ಇಡಬೇಕು. ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀವಿ. ನೀರು ಕುದಿಯೋ ಅಷ್ಟಕ್ಕೆ ಮಸಾಲೆ ಏನು ಮಾಡ್ಕೋಬೇಕು ಅಂತ ಒಂದು ಮಾಡೋಣ. ಈಗ ಫಸ್ಟ್ ಆಗಿ ನಾನು ಸಿಂಪಲ್ ಆಗಿರೋ ಮಸಾಲೆ ತೋರಿಸ್ತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ, ಟೀ ಸ್ಪೂನ್ ಅಷ್ಟು ಜೀರಿಗೆ, ಉಪ್ಪು ಸ್ವಲ್ಪ, ಒಂದು 2 ನುಳ್ಳಷ್ಟು ಹಿಂಗು. ಸೊ ಇದನ್ನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಾರ್ದು. ಈ ತರ ಆಗ್ಬೇಕು. ಇಷ್ಟಾದ್ರೆ ಸಾಕು. ಸಾಕು. ಓಕೆ. ಇದು ಕುದಿತಾ ಇದೆ. ಇವಾಗ ನೆಂದಿರೋ ಸಬ್ಬಕ್ಕಿಯನ್ನು ಹಾಕಬೇಕು. ಹಾಕ್ಬಿಡ್ಬೇಕಾ? ಸೊ ಈ ಸಬ್ಬಕ್ಕಿ ಇದು ಈಗ ವೈಟ್ ಇದೆಯಲ್ಲ, ಹಾಲ್ ತರ ಇದೆಯಲ್ಲ, ಇದು ಕಲರ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಚೇಂಜ್ ಆಗ್ಬೇಕು. ಅಷ್ಟುವರೆಗೂ ನಾವು ಇದನ್ನ ಬೇಯಿಸ್ಬೇಕು. ಇದು ಫುಲ್ ಬೆಳ್ಳಗಿರೋದು ಈ ತರ ಕಲರ್ ಗ್ಲಾಸ್ ತರ ಬರುತ್ತೆ. ಸೊ ಅಗತ್ಯ ಬಂದ್ರೆ ಮಾತ್ರ ಹಾಕ್ಬೇಕು ನೀರು. ಇಲ್ಲಾಂದ್ರೆ ಇವಾಗ ನಾನು ಇಟ್ಟಿರೋದು 1 ಕಪ್ಗೆ 5 ಕಪ್ ಲೆಕ್ಕ ಆಯ್ತು ನೀರು. ಸೊ ಆ ಲೆಕ್ಕಕ್ಕೆ ಇಟ್ಟಿದ್ದೀವಿ. ಸರಿ. ಇವಾಗ ನೀವು KMF ಗೆ ಆ ತರ ಒಂದು ರೆಸಿಪೀಸ್ ಎಲ್ಲ ಪ್ಯಾಕೆಟ್ ಮೇಲೆ ಹಾಕಿದ್ರು. ಪಾಲಕ್ ಪನ್ನೀರ್ ರೆಸಿಪಿ ಆಗ್ಲಿ, ಪಾಲಕ್ ಪನ್ನೀರೇ ಸುಮಾರು ದಿವಸ ಇತ್ತು ಅದರಲ್ಲಿ. ಪ್ಯಾಕೆಟ್ ಮೇಲೆ ನಿಮ್ ರೆಸಿಪಿ? ಹೌದು. ಸುಮಾರು ಚೇಂಜಸ್ ಅವ್ರಿಗೆ ಒಂದು 20-30 ರೆಸಿಪೀಸ್ ಕೊಟ್ಟಿರ್ತೀವಿ. ಸೊ ಅವರು ಸೆಲೆಕ್ಟ್ ಮಾಡ್ತಾರೆ ಯಾವ್ದು ಡೆಮೋದಲ್ಲಿ ಬೇಗನೂ ಆಗ್ಬೇಕು, ಚೆನ್ನಾಗೂ ಇರಬೇಕು. ಅದಲ್ಲದೆ ಮತ್ತೆ ಏನೇನ್ ಮಾಡ್ತಿದ್ರಿ ನೀವು? ಸೊ ನಾನು MSME ಅಲ್ಲಿ ಸುಮಾರು ವಿಮೆನ್ ಎಂಟರ್ಪ್ರಿನರ್ ಟ್ರೈನಿಂಗ್ ಸೆಂಟರ್, ಅದರಲ್ಲಿ ಬ್ಯೂಟಿಷಿಯನ್ ಕೋರ್ಸು ಮತ್ತೆ ಕುಕಿಂಗ್ದು ಅದೆಲ್ಲ ಸುಮಾರು, ದರ್ಶಿನಿ ಹೋಟೆಲ್ ಮಾಡೋದು ಹೇಗೆ ಅದೆಲ್ಲ ತೋರಿಸಿದ್ದೀನಿ. ಆಮೇಲೆ ಅಂಬೇಕ್ ಅಂತ ಸಂಸ್ಥೆ ಇದೆ, ಅದರಲ್ಲಿ ಕೂಡ ಸುಮಾರು ಪ್ರೋಗ್ರಾಮ್ಸ್. ಅದು ಏನಂದ್ರೆ SHG ಗ್ರೂಪ್ ಅಂತ ಇರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಸೊ ವಿಲೇಜಸ್ಗೆ ಹೋಗಿ ನಾವು ಅವರಿಗೆ ಇಂಡಸ್ಟ್ರಿ ಬೇಸ್ಡ್ ಟ್ರೈನಿಂಗ್ ಕೊಡಬೇಕು. ಸೊ ಅದರ ಬಗ್ಗೆನೂ ಆಲ್ ಓವರ್ ಕರ್ನಾಟಕ ಹೋಗಿ ಬಂದಿದ್ದೀನಿ. ಇವತ್ತು ಇಷ್ಟೊಂದು ಅನುಭವ ಇರೋ ಒಂದು ವ್ಯಕ್ತಿ ಸಿಕ್ಕಿದ್ದಾರೆ ನಮಗೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರದ್ದು ರೂಟ್ ಸೆಟ್ ಅಂತ ಟ್ರೈನಿಂಗ್ ಸೆಂಟರ್ ಇದೆ. ಸೊ ಅಲ್ಲಿ ಕೂಡ ಸುಮಾರು ಬ್ಯೂಟಿ ಪಾರ್ಲರ್ದು, ಕುಕಿಂಗ್ದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲೇ ಇದ್ದು ಟ್ರೈನಿಂಗ್ ಕೊಟ್ಟು ಬಂದಿದ್ದೀನಿ. ಟ್ರಾನ್ಸ್ಪರೆಂಟ್ ಆಯ್ತಾ? ಈಗ ಆಗಿದೆ ನೋಡಿ. ಇವಾಗ ನಾವು ಇದಕ್ಕೆ ಬೇಕಾಗಿದ್ದ ಮಸಾಲೆ ರುಬ್ಬಿ ಇಟ್ಕೊಂಡಿದೀವಲ್ಲ ಅದನ್ನೊಂದು ಅದೇ 4 ಮೆಣಸಿನ್ಕಾಯಿ ರುಬ್ಬಿದ್ವಲ್ಲ ಅದನ್ನು ನೋಡಿ. ಈ ತರ ಚೇಂಜ್ ಆಗಿದೆ ನೋಡಿ ಕಲರ್. ಇದಕ್ಕೆ ಲಾಸ್ಟ್ ಅಲ್ಲಿ ಯಾವಾಗ್ಲೂ ಯಾವ ಸಂಡಿಗೆ ಮಾಡಿದ್ರು ಅರ್ಧ ಕ್ವಾಂಟಿಟಿ ಅಷ್ಟೇ ಉಪ್ಪು ಹಾಕ್ಬೇಕು. ಫುಲ್ ಹಾಕಿದ್ರೆ ಬಿಸಿಲಿಗೆ ಕಾಯ್ದ ಮೇಲೆ ಉಪ್ಪು ಅನ್ಸುತ್ತೆ. ನಾನು ಫಸ್ಟ್ ಮಸಾಲೆಗೆ ಸ್ವಲ್ಪ ಹಾಕಿದೆ, ಈಗ ಲಾಸ್ಟ್ ಸ್ಟೇಜ್ ಅಲ್ಲಿ ಸ್ವಲ್ಪ ಹಾಕ್ತೀನಿ. ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಲಾಸ್ಟ್ ಅಲ್ಲಿ ಒಂದು ಏನಂದ್ರೆ ಇದಕ್ಕೆ ಒಂಚೂರು ನಿಂಬೆಹಣ್ಣಿನ ರಸ ಹಾಕಬೇಕು. ಒಂದು ಪಾವ್ ಹಾಕಿದ್ರೆ ಅರ್ಧ ಅಥವಾ ಮುಕ್ಕಾಲು ನಿಂಬೆಹಣ್ಣು ಸಾಕು. ಜಾಸ್ತಿ ನಿಂಬೆಹಣ್ಣು ಹಾಕಕ್ ಹೋಗ್ಬೇಡ. ಇಲ್ಲ, ಇದು ಸ್ವಲ್ಪ ಕೂಲ್ ಆಗ್ಬೇಕು, ನಂತರ ಆಗ್ಬೇಕು. ಬಿಸಿಯಲ್ಲಿ ಹಾಕಿದ್ರೆ ಕೈ ಬರುತ್ತೆ. ಈಗ ಇದು ಮುಚ್ಚಿಟ್ಬಿಡೋಣ. ಆಯ್ತು. ಈಗ ಎಷ್ಟು 30 ನಿಮಿಷ ಆಯ್ತಲ್ಲ? 30 ನಿಮಿಷ ಆಯ್ತು. ಇವಾಗ ನೋಡಿ ಇದು ಸ್ವಲ್ಪ ತಿಕ್ ಆಗಿದೆ. ಹೌದು. ನಾವು ಫಸ್ಟೇ ಹೇಳಿದ್ದೀನಲ್ಲ, ಒಂದು ಗ್ಲಾಸ್ ನೀರು, ಬಿಸಿ ನೀರು ಇಟ್ಕೋಬೇಕು ಅಂತ. ಬಿಸಿ ನೀರು ಬಿಸಿ ಮಾಡಿ ತಣ್ಣಗಾಗಿದೆ ಇದು. ಇದನ್ನ ಇವಾಗ ಇದಕ್ಕೆ ಇದು ಕಂಪಲ್ಸರಿ ಹಾಕ್ಲೇಬೇಕಾ? ಅದೇ ಈ ತರ ದಪ್ಪ ಆದ್ರೆ ಮಾತ್ರ ಹಾಕ್ಬೇಕು. ಓಕೆ. ನಮ್ಗೆ ಹೀಗೆ ಬಿಡ್ಲಿಕ್ಕೆ ಬರಬೇಕು ಅಷ್ಟೇ. ಇಷ್ಟಿರ್ಬೇಕಾ? ಇಷ್ಟಿರ್ಬೇಕು. ಈ ಹದಕ್ಕೆ ಬರಬೇಕು. ಎಸ್. ಹೀಗೆ ಡ್ರಾಪ್ ಆಗ್ತದೆ. ಓಕೆ ಓಕೆ ಓಕೆ. ಇವಾಗ ಲಾಸ್ಟ್ ಆಗಿ ಇದಕ್ಕೆ ನಿಂಬೆಹಣ್ಣು ಒಂದು ತಗೊಂಡಿದ್ದೀನಿ, ಇದನ್ನ ರಸ
ಆಮೇಲೆ ಬಿಳಿ ಎಳ್ಳು ಅಥವಾ ಗಸಗಸ ಕೂಡ ಇದ್ರೆ ಹಾಕ್ಬೋದು, ಯಾವ್ದು ಬೇಕೋ ಹಾಕಿ 2 ಸ್ಪೂನ್. ಇದೆಲ್ಲ ತಣ್ಣಗಾದ್ಮೇಲೆ ಮಾಡೋದು ಹೌದು ಈ ಪ್ರಕ್ರಿಯೆ. ಹೌದು. ಲಾಸ್ಟ್ ಇವಾಗ ಎಂಡ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಅದ್ರ ಮೇಲೆ ಬಿಸಿಲಿರುವಾಗ ಇದನ್ನೇ ಸ್ಪೂನಲ್ಲಿ ತಗೊಂಡು ಹಿಂಗೆ ಹಾಕ್ತಾ ಬರಬೇಕು. ಇವಾಗ ಸಂಡಿಗೆ ಹಿಟ್ಟು ರೆಡಿ ಆಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಥರ ಪ್ಲಾಸ್ಟಿಕ್ ಶೀಟು, ಇದು ತಣ್ಣಗಾಗಿದ ಮೇಲೇ ಪ್ಲಾಸ್ಟಿಕ್ ಶೀಟಲ್ಲಿ ಹಾಕಬೇಕು. ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ದಪ್ಪ ಬೇಕಂದ್ರೆ ದಪ್ಪ ಬಟ್ ಹಾಕ್ಬಿಟ್ಟು ಹಿಂಗೆ ಮಾಡೋಂಗಿಲ್ಲ, ಸುಮ್ಮನೆ ಬಿಟ್ಬಿಡ್ಬೇಕು, ಅದಾಗೆ ಅರಳುತ್ತೆ. ಓಕೆ. ಸೊ ಇನ್ನೊಂದು, ಇದು ನೀವು ಮಾಡುವಾಗ ಬೆಳಗಿನಲ್ಲಿ 8 ಗಂಟೆ 9 ಗಂಟೆ ಒಳಗಡೆ ಇಟ್ಟು ರೆಡಿ ಮಾಡಿ ಸ್ಟ್ರೈಟ್ ಬಿಸಿಲಿಗೆ ಹಾಕಬೇಕು. ಇವಾಗ ನಾವು ಹಾಕಂಗೆ ಇಲ್ಲ, ನೀವು ಬಿಸಿಲಲ್ಲಿ ಸ್ಟ್ರೈಟಾಗಿ ಹಾಕಬೇಕು. ಬೆಳಗ್ಗೆ ಹಾಕಿದರೆ ಸಂಜೆ ಒಳಗೆ ರೆಡಿ ಆಗುತ್ತೆ. ಬಟ್ ನಾಳೆನೂ ಶೀಟಿಂದ ತೆಗಿಬೇಡದು, ಹಂಗೆ ಶೀಟನ್ನು ತೊಗೊಂಡೋಗಿ ಹಾಕಬೇಕು. ಸೊ ನಾಳೆ ಸಂಜೆನೆ ತೆಗಿಬೇಕು ಇದನ್ನು. ಇವಾಗ ನಾವು ಇಲ್ಲಿ ಟೇಬಲ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀವಿ ವಿಡಿಯೋಗೋಸ್ಕರ. ನೀವು ಏನು ಮಾಡಬೇಕು, ಇದನ್ನು ಡೈರೆಕ್ಟ್ ಬಿಸಿಲಲ್ಲೇ ಹಾಕಬೇಕು, ಆಯ್ತಾ. ಫಸ್ಟ್ ಡೇ ಫುಲ್ಲು ಒಣಗಿದ ಮೇಲೆ ಅದನ್ನು ತೆಗಿಬೇಡ, ಬಿಚ್ಚಕ್ಕೆ ಹೋಗ್ಬೇಡದು, ಅದು ಬರತ್ತೆ ಆದ್ರೂ ಟಚ್ ಮಾಡಬೇಡದು. ಮಾರನೇ ದಿವಸ ನೀವು ತಿರ್ಗಾ ಇದು ಬಿಸಿಲಲ್ಲಿ ಹಂಗೆ ಶೀಟ್ ಹಾಕಿ ಅವತ್ತು ಸಂಜೆ ಮಾತ್ರ ಇದನ್ನು ಸೆಪ್ರೇಟ್ ಆಗಿ ತೆಗೆದ್ಬೇಕು. ಥರ್ಡ್ ಡೇ ಏನು ಮಾಡಬೇಕು, ಒಂದು ಕಾಟನ್ ಬಟ್ಟೆಯಲ್ಲಿ ಫುಲ್ಲು ಅರಳಾಕಬೇಕು ಇದನ್ನು. ಅದು ಫುಲ್ಲು ಕಾಯ್ದ ಮೇಲೇ ಟೈಟ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ 2 years 3 years ಆದ್ರೂ ಏನೂ ಹಾಳಾಗಲ್ಲ. ಈ ಮದುವೆ ಮನೆಯಲ್ಲಿ ಇದು ಕೊಡ್ತಾ ಇರ್ತಾರೆ. ಹೌದು. ಆಷಾಢದಲ್ಲಿ ಒಂದು 18 ಅಂತ ಒಂದು ಹಬ್ಬ ಬರುತ್ತೆ, ಆಷಾಢ 18 ಅಂತ. ಆ ಹಬ್ಬಕ್ಕೆ ಎಲ್ಲ ಥರ ಚಿತ್ರಾನ್ನ ಮಾಡಿಬಿಟ್ಟು ಈ ಥರ ಸಂಡಿಗೆ ಎಲ್ಲ ಫ್ರೈ ಮಾಡಿ ಇಡಬೇಕು, ಶಾಸ್ತ್ರ ಅದು. ಮೇಲೆ ಟೆರೇಸ್ ಮೇಲೆ ಆದಷ್ಟು ಬಿಸಿಲಿಗೆ ಒಣಗಿಸ್ಬಿಟ್ಟು 3ನೇ ದಿನ ಕಾಟನ್ ಬಟ್ಟೆ. ಇವತ್ತು ಸಂಜೆ ಆದರೆ ಮಾರ್ನಿಂಗ್ ಹಾಕಿದರೆ ಸಂಜೆ ತೆಗೆದುಕೊಂಡು ಬರಬೇಕು, ಶೀಟಲ್ಲೇ ಹಂಗೆ ಇರಬೇಕು. ಅದು ಶೀಟ್ ಹಂಗೆ ಎತ್ಕೊಂಡು ಬಂದು ಹಾಕಬೇಕು, ಯಾವುದಾದ್ರು ಟೇಬಲ್ ಮೇಲೆ ಇಡಬೇಕು. ಬೆಳಗ್ಗೆ ಮತ್ತೆ ಈಗ ಮಾರ್ನಿಂಗ್ ನೆಕ್ಸ್ಟ್ ಡೇ ಎತ್ಕೊಂಡು ಹೋಗಿ ಟೆರಸಲ್ಲೇ ಹಾಕಬೇಕು. ನೆಕ್ಸ್ಟ್ ಅದು ಸಂಜೆ ಒಳಗಡೆ ಇದೆಲ್ಲ ಅದಾಗೆ ಶೀಟಿಂದ ತೆಗಿರಿ ಅಂತ ಬಂದಿರುತ್ತೆ. ಆವಾಗ ನೀವು ಏನು ಮಾಡಬೇಕು, ನೆಕ್ಸ್ಟ್ ಡೇ ಒಂದು ಪಂಚದ ಬಟ್ಟೆ ಮೇಲೆ ಹಾಕಿ ತಿರ್ಗಾ ಬಿಸಿಲು ಕಾಯಿಸಿ ಆಮೇಲೆ ಬಾಕ್ಸ್ಗೆ ಫಿಲ್ ಮಾಡಿ ಇಡಬೇಕು ಅಷ್ಟೇ. ಸೊ ಇದು ನಮಗೆ ಸಂಡಿಗೆ ಆಗಿರೋದು ತೋರಿಸ್ಬಿಡೋಣ ವೀಕ್ಷಕರಿಗೆ ಯಾವ ರೀತಿ ಬಂದಿರುತ್ತೆ ಅಂತ. ಆಯ್ತು, ಓಕೆ. ಇವಾಗ ಒಣಗಿರೋ ಸಂಡಿಗೆ ಈ ಥರ ಬರುತ್ತೆ. ಸೊ ಇದನ್ನು ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ 2-3 ವರ್ಷ ಆರಾಮಾಗಿ ಇಟ್ಕೊಂಡು ತಿನ್ಕೊಬೋದು. ನೀವು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಒಳಗಡೆ ನಿಮಗೆ ಆ ಎಳ್ಳು ಕಾಣ್ತದೆ, ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿ ಗ್ಲಾಸ್ ತರ ಇದೆ. ಇದೇ ರೀತಿ ಮಾಡ್ಕೊಂಡ್ಬಿಟ್ಟು ಕುರುಮ್ ಅಂತ ತಿಂದು ನಮಗೆ ಕಾಮೆಂಟ್ಸ್ ಹಾಕ್ಬೇಕು ವೀಕ್ಷಕರು. ಸಿವಿ ನಾವು ಹಸಿ ಮಸಾಲೆ ಹಾಕಿದ್ವಲ್ಲ, ಒಣಗಿದ ಮೇಲೆ ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿದ್ರೆ ಅದು ಕಲರ್ ಏನೂ ಬರಲ್ಲ ಇಲ್ಲಿ. ಸೊ ನಾವು ಸ್ವಲ್ಪ ಪ್ರಮಾಣಕ್ಕೆ ಹಾಕಿರೋದ್ರಿಂದ ಸೊ ಅದೇನು ಕಾಣಲ್ಲ ನಿಮಗೆ. ಇವಾಗ ಫ್ರೈ ಮಾಡಿ ತೋರಿಸ್ತೀವಿ ಇದು ಯಾವ ರೀತಿ ಬಂದಿದೆ ಅಂತ. ಓಕೆ, ನೋಡೋಣ. ಕಮಲ ಆಗ್ಬಿಡ್ತಲ್ರಿ. ಸೊ ಇದು ಕರೆಕ್ಟಾಗಿ ಮಾಡಿದರೆ ನಿಮಗೆ ಕಲರು, ಟೆಕ್ಸ್ಚರ್, ಟೇಸ್ಟು ಎಲ್ಲ ಬರುತ್ತೆ. ಅದು ಕಲರ್ ಚೇಂಜ್ ಆಗೋರು ಬಿಡಬಾರ್ದು, ಟೇಸ್ಟ್ ಚೇಂಜ್ ಆಗುತ್ತೆ. ಮಕ್ಕಳಿಗೆ ಕುರ್ಕುರೆ ತಿನ್ಸಕ್ಕಿಂತ ತಿನ್ಸಿದ್ರೆ ಆರೋಗ್ಯಕ್ಕೆ ಸಿಗ್ತದೆ. ಅದು ಪಾಮ್ ಆಯಿಲಲ್ಲೆಲ್ಲ ಫ್ರೈ ಮಾಡಿರ್ತಾರೆ. ಸೊ ಇವಾಗ ನಮ್ಮ ಶೈಲಿಯಲ್ಲಿ ಸಬ್ಬಕ್ಕಿ ಸಂಡಿಗೆ ಮಾಡಿ ತೋರಿಸಿದ್ದೀನಿ. ನೀವು ಎಲ್ಲರೂ ಮಾಡಿ ತಿಂದು ಕಮೆಂಟ್ಸ್ ಹಾಕಿ. ಶಾಂತಿ ಗಣೇಶ್ ಅವರು ಅಯ್ಯರ್ ಬ್ರಾಹ್ಮಣ ಶೈಲಿಯಲ್ಲಿ ನಮಗೆ ಸಬ್ಬಕ್ಕಿ ಸಂಡಿಗೆ ತೋರಿಸಿದರು. ಈ ಒಂದು ಬೇಸಿಗೆ ಕಾಲಕ್ಕೆ ನಾವು ಮದುವೆ ಮನೇಲಿ ನೋಡ್ತಿದ್ವಿ, ಅಲ್ಲಿ ಇಲ್ಲಿ ತಿಂದು ಸವಿದು ಹೆಂಗಪ್ಪ ಇದು ಮಾಡೋದು ಅಂತ ಅಂದ್ಕೊಳ್ತಿದ್ವಿ. ಇವತ್ತು ರೆಸಿಪಿ ನಮ್ಮ ಮುಂದೆ, ನಿಮ್ಮ ಮುಂದೆ, ಕಣ್ಣು ಮುಂದೆ.
ಸೊ ಅಂಥ ಒಂದು ರೆಸಿಪಿ ಸಿಕ್ಕಿದೆ. ಒಂದೇ ಒಂದು ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಆಹಾ, ಸಂಡಿಗೆ ಈ ಬೇಸಿಗೆ ಕಾಲಕ್ಕೆ ಮನೇಲಿ ಮಾಡ್ಕೊಳ್ಳಿ. ಎಲ್ಲ ಫ್ಲೇವರು ಅಟ್ ಅ ಟೈಮ್ ನಿಮ್ಮ ನಾಲ್ಗೆ ಮೇಲೆ ಹಾಗೆ ಫೋರ್ಸ್ಫುಲಿ ಎಂಟ್ರಾಗ್ತದೆ. ನಿಮ್ಗೆ ಆ ಟೇಸ್ಟ್ ಬರ್ತದೆ. ಸಬ್ಬಕ್ಕಿ, ಆ ಎಳ್ಳು, ಮಸಾಲ ಎಲ್ಲ ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ರು, ಅದನ್ನ ಸೇರಿಸಿ ಮಾಡಿದರು. ಅಬ್ಬಬ್ಬಬ್ಬ, ಅದ್ಭುತವಾದ ಒಂದು ಸಬ್ಬಕ್ಕಿ ಸಂಡಿಗೆ ಇದು. ಕರುಮ್ ಕುರುಮ್ ಅಂತ ನೀವು ಊಟ ಮಾಡ್ತಿರ್ಬೇಕಾದ್ರೆ ಅನ್ನ ಸಾರು ಅದು ಏನೇ ನೀವು ಎಲೆ ಮೇಲೆ ಇರಲಿ, ಇದೊಂದು ಕರುಮ್ ಅಂತ ನಾಲ್ಗೆ ಮೇಲೆ ಬಿದ್ದ ತಕ್ಷಣ ಆ ಊಟದ ಆ ಸೊಬಗು, ಆ ರುಚಿನೇ ಚೇಂಜ್ ಆಗ್ಬಿಡ್ತದೆ. ನಿಮ್ಮ ಲೈಕು ಶೇರ್ಗೆ ಕಾಯ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ರೆಸಿಪಿ ಶಾಂತಿ ಗಣೇಶ್ ಅವರು ಏನು ತೋರಿಸ್ತಾರೆ, ನಾವು ನೀವು ಕಾಯೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.